ನಮಸ್ಕಾರ. ಕುಂಭ ರಾಶಿಯವರಿಗೆ ಇದೆಯಲ್ಲ, ಇದೊಂದು ತುಂಬಾನೇ ವಿಶೇಷವಾದ, ಜೀವನವನ್ನೇ ಬದಲಾಯಿಸಬಹುದಾದ ಸಮಯ ಶುರುವಾಗ್ತಿದೆ ಅಂತಾನೆ ಹೇಳಬಹುದು. ಇಂದಿನಿನ್ನ ಜೀವನದಲ್ಲಿ ನಡೆಯಲಿರುವ ಕೆಲವು ಘಟನೆಗಳು ನಿಜಕ್ಕೂ ಆಶ್ಚರ್ಯ ತರಬಹುದು. ಯಾಕಂದ್ರೆ ಇದು ದೈವಿಕ ಅನುಗ್ರಹ ಮತ್ತು ಅದೃಷ್ಟದ ಒಂದು ಹೊಸ ಅಧ್ಯಾಯವನ್ನೇ ಶುರು ಮಾಡಲಿದೆ. ಹೌದು, ನಾವು ಮಾತಾಡ್ತಿರೋದು ಸಣ್ಣಪುಟ್ಟ ಬದಲಾವಣೆಗಳ ಬಗ್ಗೆ ಖಂಡಿತ ಅಲ್ಲ. ಇದುವರೆಗೂ ಎಲ್ಲವೂ ಮಾಮೂಲಿ ಅಂತ ಅನಿಸ್ತಿದ್ದ ಸನ್ನಿವೇಶಗಳು ಇದ್ದಕ್ಕಿದ್ದ ಹಾಗೆ ಬದಲಾಗಿ ಅಬ್ಬಾ ಹೀಗೂ ಆಗುತ್ತಾ ಅಂತ ಅನ್ಸೋವಷ್ಟು ಅದ್ಭುತ ಫಲಿತಾಂಶಗಳನ್ನು ತರಬಹುದು. ಬಹುಶಃ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಅವಕಾಶಗಳು ಬಾಗಿಲು ತಟ್ಟೋ ಸಮಯ ಇದು. ಇದು ಕೇವಲ ಒಂದು ಬದಲಾವಣೆಯ ಕಾಲ ಅಷ್ಟೇ ಅಲ್ಲ, ಬದಲಿಗೆ ಜೀವನದಲ್ಲಿ ಸಂತೋಷ ಮತ್ತು ಆತ್ಮವಿಶ್ವಾಸವನ್ನು ದುಪ್ಪಟ್ಟು ಮಾಡುವಂತಹ ಮಹತ್ವದ ಘಟನೆಗಳು ನಡೆಯುವಂತಹ ಸಮಯ. ಎಷ್ಟೋ ದಿನದಿಂದ ಕಂಡಿದ್ದ ಕನಸುಗಳೆಲ್ಲ ಇದೀಗ ನನಸಾಗೋ ಸಮಯ ಬಂದಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಒಂದು ವಿಶೇಷ ದೈವಿಕ ಅನುಗ್ರಹ ಈಗ ಕೆಲಸ ಮಾಡಲು ಶುರು ಮಾಡ್ತಿದೆ. ಸರಿ, ಈ ಅದೃಷ್ಟದ ಸಮಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಕುಂಭರಾಶಿಯವರ ವ್ಯಕ್ತಿತ್ವದ ಅಡಿಪಾಯವನ್ನ ಒಮ್ಮೆ ನೋಡೋಣ. ಅವರ ಇಂದಿನ ಶಕ್ತಿಗೆ ಕಾರಣ ಏನು ಗೊತ್ತಾ? ಅವರು ಹಿಂದೆ ಎದುರಿಸಿದ ಸವಾಲುಗಳು. ಅವರ ವ್ಯಕ್ತಿತ್ವ ಅನ್ನೋದು ಕಷ್ಟ, ಹೋರಾಟ ಮತ್ತು ತ್ಯಾಗಗಳಿಂದಲೇ ಗಟ್ಟಿಯಾಗಿದೆ. ಕುಂಭರಾಶಿಯವರಲ್ಲಿ ಹುಟ್ಟಿನಿಂದಲೇ 3 ಪ್ರಮುಖ ಗುಣಗಳಿರ್ತವೆ. ಮೊದಲನೇದು ಬುದ್ಧಿವಂತಿಕೆ. ಇದರಿಂದ ಅವರು ಯಾವುದೇ ಕೆಲಸವನ್ನ ಪ್ಲಾನ್ ಮಾಡಿ ಮಾಡ್ತಾರೆ. ಇನ್ನು ಎರಡನೇದು ಧೈರ್ಯ. ಇದು ಎಂತಹುದೇ ಕಷ್ಟ ಬಂದ್ರೂ ಹಿಂಜರಿಯದೆ ಎದುರಿಸೋ ಶಕ್ತಿ ಕೊಡುತ್ತೆ. ಮತ್ತು ಮೂರನೇದಾಗಿ ಪ್ರಾಮಾಣಿಕತೆ. ಇದು ಅವರ ಮಾತುಗಳಿಗೆ ಒಂದು ಬೆಲೆ, ಒಂದು ನಂಬಿಕೆಯನ್ನ ತಂದುಕೊಡುತ್ತೆ. ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು. ಈ ಗುಣಗಳೆಲ್ಲ ಸುಲಭವಾಗಿ ಬಂದಿದ್ದಲ್ಲ. ಜೀವನದಲ್ಲಿ ಒಂದು ಸಣ್ಣ ಯಶಸ್ಸು ಗಳಿಸೋಕೆ ಕೂಡ ಅವರು ಅನೇಕ ತ್ಯಾಗಗಳನ್ನ ಮಾಡಿರ್ತಾರೆ, ನೋವನ್ನ ಅನುಭವಿಸಿರ್ತಾರೆ. ತುಂಬಾನೇ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ಹೊತ್ತು ತಮ್ಮ ಸ್ವಂತ ಖುಷಿಯನ್ನೇ ಬದಿಗಿಟ್ಟು ಬೇರೆಯವರಿಗೋಸ್ಕರ ಬದುಕಿರ್ತಾರೆ. ಇಷ್ಟು ದಿನ ಪಟ್ಟ ಕಷ್ಟ, ಮಾಡಿದ ತ್ಯಾಗ ಯಾವುದೂ ಕೂಡ ವ್ಯರ್ಥ ಆಗಲ್ಲ. ದೈವಿಕ ಅನುಗ್ರಹದ ಶಕ್ತಿಯಿಂದ ಈಗ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬಂದಿದೆ. ಈ ಸಮಯದ ನಂತರ 3 ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಕೇಳುವ ಸ್ಪಷ್ಟ ಸೂಚನೆಗಳು ಕಾಣಿಸ್ತಿವೆ. ಹೌದು, ಸರಿಯಾಗಿ ಕೇಳಿಸ್ಕೊಂಡ್ರಿ. 3 ಪ್ರಮುಖ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಪಾಸಿಟಿವ್ ಬದಲಾವಣೆಗಳು ಕಾಯ್ತಾ ಇವೆ. ಇದು ಜೀವನದ ತುಂಬಾನೇ ಮುಖ್ಯವಾದ ಅಂಶಗಳನ್ನು ಒಳಗೊಂಡಿದ್ದು ಸಂತೋಷ ಮತ್ತು ಸ್ಥಿರತೆಯನ್ನು ತರಲಿದೆ. ಹಾಗಾದರೆ ಆ 3 ಕ್ಷೇತ್ರಗಳು ಯಾವುವು? ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ಮತ್ತು ಬಹುಶಃ ಎಲ್ಲರಿಗೂ ಬೇಕಾಗಿರುವಂಥ ಗುಡ್ ನ್ಯೂಸ್ ಅಂದ್ರೆ ಅದು ಹಣಕಾಸಿನ ವಿಚಾರ. ಇಷ್ಟು ದಿನ ಅನುಭವಿಸಿದ ಆರ್ಥಿಕ ಸಂಕಷ್ಟಗಳು, ಒತ್ತಡಗಳು ಕಡಿಮೆ ಆಗುತ್ತೆ, ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಮತ್ತು ಎಷ್ಟೋ ಸಮಯದಿಂದ ಕಾಡ್ತಿದ್ದ ಸಾಲದ ಸಮಸ್ಯೆಗಳು ನಿಧಾನವಾಗಿ ಬಗೆಹರಿಯುವ ಸಾಧ್ಯತೆ ಇದೆ. ಇನ್ನು ಎರಡನೇ ಸಿಹಿ ಸುದ್ದಿ, ಅದು ವೃತ್ತಿ ಮತ್ತು ವ್ಯಾಪಾರ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು. ಉದ್ಯೋಗದಲ್ಲಿ ಇರೋರಿಗೆ ಪ್ರಮೋಷನ್ ಸಿಗೋದು, ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗೋದು ಆಗ್ಬೋದು. ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಬಂದು ಲಾಭ ಹೆಚ್ಚಾಗಲಿದೆ. ವಿದ್ಯಾರ್ಥಿಗಳಿಗೂ ಕೂಡ ಓದಿನಲ್ಲಿ ಉತ್ತಮ ಫಲಿತಾಂಶಗಳು ಸಿಗಲಿವೆ. ಮತ್ತು ಮೂರನೇದಾಗಿ ಕುಟುಂಬ ಜೀವನದಲ್ಲಿ ಪಾಸಿಟಿವ್ ಬದಲಾವಣೆಗಳು. ಮನೆಯಲ್ಲಿದ್ದ ಸಣ್ಣಪುಟ್ಟ ಜಗಳಗಳು, ಮನಸ್ತಾಪಗಳು ಬಗೆಹರಿದು ಶಾಂತಿ ಮತ್ತು ಸಂತೋಷದ ವಾತಾವರಣ ನಿರ್ಮಾಣವಾಗಲಿದೆ. ಇದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಈ ಎಲ್ಲ ಒಳ್ಳೆ ಬೆಳವಣಿಗೆಗಳ ಹಿಂದೆ ಒಂದು ದೊಡ್ಡ ದೈವಿಕ ಶಕ್ತಿ ಕೆಲಸ ಮಾಡ್ತಿದೆ ಗೊತ್ತಾ? ಇಷ್ಟು ದಿನ ಜೀವನದಲ್ಲಿ ಬಂದ ಕಷ್ಟಗಳಿಂದ, ಕೆಟ್ಟ ಪ್ರಭಾವಗಳಿಂದ ಮೌನವಾಗಿ ರಕ್ಷಿಸ್ತಿದ್ದ ಆ ಶಕ್ತಿಯ ಬಗ್ಗೆ ತಿಳ್ಕೊಳ್ಳೋ ಸಮಯ ಈಗ ಬಂದಿದೆ. ಹಾಗಾದ್ರೆ ಯಾವುದು ಆ ದೈವಿಕ ಶಕ್ತಿ? ಇಷ್ಟೆಲ್ಲ ಅದೃಷ್ಟಕ್ಕೆ ಒಂದು ರಕ್ಷಣಾ ಕವಚದಂತೆ ಇರೋ ಆ ಪವರ್ ಯಾವುದು? ಅನೇಕ ಜ್ಯೋತಿಷಿಗಳು ಈ ಶಕ್ತಿಯ ವಿಶೇಷ ಅನುಗ್ರಹ ಕುಂಭರಾಶಿಯವರ ಮೇಲೆ ಇದ್ದೇ ಇರ್ತದೆ ಅಂತ ಹೇಳ್ತಾರೆ. ಆ ದೈವಿಕ ಶಕ್ತಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರಮಾತ್ಮ, ಆ ಮಹಾದೇವ ಶಿವ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಕುಂಭರಾಶಿಯವರ ಮೇಲೆ ಶಿವನ ವಿಶೇಷವಾದ ಕೃಪೆ ಇರುತ್ತದೆ ಮತ್ತು ಈ ಸಮಯದಲ್ಲಿ ಆ ಕೃಪೆಯು ಅತ್ಯಂತ ಸಕ್ರಿಯವಾಗಿ ಜೀವನದಲ್ಲಿ ಅದ್ಭುತಗಳನ್ನೇ ನಡೆಸಲಿದೆ ಅಂತ ನಂಬಲಾಗಿದೆ. ಹಾಗಾದ್ರೆ ಶಿವನ ಕೃಪೆ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಂತಹದೇ ಕಷ್ಟದ ಪರಿಸ್ಥಿತಿಯನ್ನ ಅನುಕೂಲಕರವಾಗಿ ಬದಲಾಯಿಸೋ ದೈವಿಕ ಆಶೀರ್ವಾದ. ಅಷ್ಟೇ ಅಲ್ಲ, ಕುಂಭರಾಶಿಯ ಅಧಿಪತಿ ಶನಿದೇವ ಶಿವನ ಪರಮಭಕ್ತ. ಹಾಗಾಗಿ ಶಿವನ ಕೃಪೆಯು ಶನಿಯ ಕಠಿಣ ಪ್ರಭಾವಗಳನ್ನು ಕಡಿಮೆ ಮಾಡಿ ನೆಗೆಟಿವ್ ಎನರ್ಜಿಗಳಿಂದ ರಕ್ಷಣೆ ನೀಡಿ ಯಶಸ್ಸಿನ ದಾರಿಯನ್ನ ಸುಲಭ ಮಾಡುತ್ತೆ. ಈ ದೈವಿಕ ಅನುಗ್ರಹ ಜೊತೆಗಿದ್ರೆ ಅಡೆತಡೆಗಳೇ ಅವಕಾಶಗಳಾಗಿ ಬದಲಾಗ್ತವೆ. ಸರಿ, ಇಷ್ಟೆಲ್ಲ ಒಳ್ಳೆ ಅವಕಾಶ ಬಂದಿದೆ. ಇದನ್ನ ಸರಿಯಾಗಿ ಬಳಸ್ಕೊಳ್ಳೋದು ಹೇಗೆ? ಯಾಕಂದ್ರೆ ಬಂದ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಅದಕ್ಕಾಗಿ ಕೆಲವು ಸಲಹೆಗಳಿವೆ, ಜೊತೆಗೆ ಕೆಲವು ಎಚ್ಚರಿಕೆಗಳೂ ಇವೆ. ಕೆಲವೊಮ್ಮೆ ನಮ್ಮ ಯಶಸ್ಸನ್ನ ನೋಡಿ ಬೇರೆಯವ್ರಿಗೆ ಆಗಲ್ಲ, ದೃಷ್ಟಿದೋಷ ಅಂತೀವಲ್ಲ, ಅದು ತಾಗ್ಬೋದು.
ಅದರಿಂದ ರಕ್ಷಣೆ ಪಡೆಯೋಕೆ ಶಾಸ್ತ್ರಗಳಲ್ಲಿ ಕೆಲವು ಸುಲಭವಾದ ಪರಿಹಾರಗಳನ್ನು ಹೇಳಿದ್ದಾರೆ. ಉದಾಹರಣೆಗೆ, ಸ್ನಾನದ ನೀರಿಗೆ ಕೆಲವು ತುಳಸಿ ಎಲೆಗಳನ್ನು ಹಾಕಿ ಸ್ನಾನ ಮಾಡೋದು, ಅರಳಿ ಮರದ ಕೆಳಗೆ ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕೋದು ಮತ್ತು ಹಸುಗಳಿಗೆ ಹಣ್ಣುಗಳನ್ನು ದಾನ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗ್ತವೆ ಅನ್ನೋ ನಂಬಿಕೆ ಇದೆ. ಇದೇ ರೀತಿ ಈ ಒಳ್ಳೆ ಸಮಯವನ್ನ ಇನ್ನಷ್ಟು ಪಾಸಿಟಿವ್ ಆಗಿ ಮಾಡ್ಕೊಳ್ಳಕ್ಕೆ ಕೆಲವು ಅದೃಷ್ಟದ ಅಂಶಗಳು ಸಹಾಯ ಮಾಡ್ತವೆ. ಸೋಮವಾರ ಮತ್ತು ಶುಕ್ರವಾರ ಮಾಡುವ ಕೆಲಸಗಳಲ್ಲಿ ವಿಶೇಷ ಯಶಸ್ಸು ಸಿಗಬಹುದು. ಹಾಗೆ 5 ಮತ್ತು 8 ಅದೃಷ್ಟದ ಸಂಖ್ಯೆಗಳಾಗಿವೆ. ಇನ್ನು ಹಸಿರು, ಕೆಂಪು, ಕಪ್ಪು, ನೀಲಿ, ಬಿಳಿ ಅಥವಾ ಗುಲಾಬಿ ಬಣ್ಣಗಳನ್ನು ಬಳಸೋದ್ರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎನ್ನಲಾಗುತ್ತೆ. ಕೊನೆಯದಾಗಿ ಮತ್ತು ತುಂಬಾನೇ ಮುಖ್ಯವಾಗಿ, ಗುರಿಗಳ ಮೇಲೆ ಗಮನ ಇಡೋದು ಮತ್ತೆ ಪಾಸಿಟಿವ್ ಆಗಿರೋದು ಬಹಳ ಮುಖ್ಯ. ಅದೇ ಸಮಯದಲ್ಲಿ ಅನಗತ್ಯ ಜಗಳಗಳಿಂದ ದೂರ ಇರಿ. ಯಶಸ್ಸು ಬಂದಾಗ ಅಥವಾ ಹಣಕಾಸು ಚೆನ್ನಾಗಿದ್ದಾಗ ಆ ವಿಚಾರವನ್ನ ಎಲ್ಲರತ್ರನೂ ಹೇಳ್ಕೊಳ್ಬೇಡಿ, ಯಾಕಂದ್ರೆ ಕೆಲವರ ದೃಷ್ಟಿ ಬೀಳಬಹುದು. ಮತ್ತು ಯಾರನ್ನೇ ಆದರೂ ಸುಲಭವಾಗಿ ನಂಬೋಕೆ ಹೋಗಬೇಡಿ, ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗಾದ್ರೆ ಕುಂಭರಾಶಿಯವರ ಜೀವನದಲ್ಲಿ ಒಂದು ಅದ್ಭುತವಾದ ಸುವರ್ಣ ಅಧ್ಯಾಯ ಪ್ರಾರಂಭವಾಗ್ತಿದೆ. ಇಷ್ಟು ದಿನದ ಕಠಿಣ ಪರಿಶ್ರಮಕ್ಕೆ, ತ್ಯಾಗಕ್ಕೆ ಮತ್ತು ಆ ದೈವಿಕ ಅನುಗ್ರಹಕ್ಕೆ ಈಗ ಪ್ರತಿಫಲ ಸಿಗೋ ಸಮಯ. ಬಂದಿರೋ ಈ ಅವಕಾಶವನ್ನ ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆಯಿಂದ ಬಳಸ್ಕೊಳ್ಳೋ ಸಮಯವಿದು. ಈ ಹೊಸ ಅಧ್ಯಾಯವನ್ನ ಪ್ರಾರಂಭಿಸಲು ಸಿದ್ಧರಿದ್ದೀರಾ?